ನಟಿ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ನಿಂದಿಸ್ತಾ ಇದ್ದಾರೆ. ರಮ್ಯಾ ದೂರು ಕೊಟ್ಟ ನಂತರ ಪೊಲೀಸರಿಂದ ಕ್ರಮ ಕೈಗೊಳ್ಳಲಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಟಿ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ನಿಂದನೆ ಕೆಟ್ಟ ಕಮೆಂಟ್ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅವರು ದೂರು ಕೊಟ್ಟ ನಂತರದಲ್ಲಿ ಪೊಲೀಸರಿಂದ ಕ್ರಮ ಆಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ದರ್ಶನ್ ಫ್ಯಾನ್ಸ್ ಒಂದಿಷ್ಟು ಅಸಹ್ಯವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು, ಆಕೆ ಬಹಿರಂಗವಾಗಿ ಎಲ್ಲದನ್ನೂ ಹೇಳಿದ್ದಾರೆ. ಅಂದ್ರೆ ರೇಣುಕಾ ಈ ರೀತಿಯಾದಂತಹ ಕಮೆಂಟ್ಗಳಿಗೆ ನೋವಾಗಿದೆ ನಟಿ ರಮ್ಯಾ ಅವರು ಕೊಟ್ಟ ಮೇಲೆ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಇದನ್ನು ದಿನನಿತ್ಯನೂ ಕೂಡ 24/7 ಮಾಡೋದಕ್ಕೆ ಈ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಡಿಸ್ಟ್ರಿಕ್ನಲ್ಲೂ ಮಾಡಿದ್ದಾರೆ, ಅವರು ಕಮಿಷನರೇಟಲ್ಲೂ ಕೂಡ ಮಾಡಿದ್ದಾರೆ. ಇಲ್ಲ ಸರ್, ಒಬ್ಬರು ಸೆಲೆಬ್ರಿಟಿ ಮಾಜಿ MP ಅನ್ನೋದನ್ನು ಕೂಡ ನೋಡ್ದೇನೆ ದರ್ಶನ್ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದಾರೆ ಅಂದರೆ ಇಲ್ಲ, ಅದನ್ನು ಈಗ ನೋಡಿ ಕಂಪ್ಲೇಂಟು ಯಾರಾದರೂ ಕೊಡಬೇಕಲ್ಲ. ಸುವಮೋಟೋ ನಮ್ಮಲ್ಲಿ ಕೆಲವು ಸುವಮೋಟೋನು ತೊಗೊಳ್ತಾರೆ. ಈಗ ಕಮ್ಯುನಲ್ ಆ್ಯಂಗಲ್ನಲ್ಲಿದ್ದರೆ ಅಥವಾ ಪರ್ಸನಲೈಸ್ಡ್ ಆ್ಯಂಗಲಲ್ಲಿದ್ದರೆ ಅವನ್ನೆಲ್ಲ ಸುವಮೋಟೋ ತೊಗೊಳ್ತಾರೆ. ಅದನ್ನು ಕೂಡ ಮಾನಿಟ್ರ್ ಮಾಡಿ ಅಂಥದ್ದೇನಾದರೂ ಇದ್ದರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದದ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರೋ ಕಿಡಿಗೇಡಿಗಳು ಕಮೆಂಟ್ ಮಾಡಿರಬಹುದು, ಒಳ್ಳೆಯ ಫ್ಯಾನ್ಸ್ ಯಾರೂ ಸಹ ಈ ರೀತಿ ಕೆಲಸ ಮಾಡಲ್ಲ, ಅಂತವರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ. ವಿವಾದದ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರ ಪ್ರತಿಕ್ರಿಯೆ ಇದು. ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕಮೆಂಟ್ ಇದು, ಅಂತವ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ ಅಂತಿದ್ದಾರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು. ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರ ಪ್ರತಿಕ್ರಿಯೆ ಇದೆ. ಅವರೆಲ್ಲ ಸರ್, ನಾವು ಈ ಚಿತ್ರರಂಗನೂ ಒಂದು ರೇಂಜಿಗೆ ಜೀವನ ಮಾಡಬೇಕಾದ್ರೆ ನಮ್ಮ ಫ್ಯಾನ್ಸ್ ಬೇಕೇ ಬೇಕು ಸರ್. ಅಭಿಮಾನಿಗಳು ಇಲ್ಲಾಂದರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತೀರ, ಫ್ಯಾನ್ಸೇ ಮಾತಾಡಿದ್ರು ಅಂತ ಏನು ಯಾರ ಪ್ರೂಫ್ ಇದೆ ಸರ್? ಅದು ವಿಚಾರದಲ್ಲಿ ಗೊತ್ತಾಗಲಿ. ಕೆಲವು ಕಿಡಿಗೇಡಿಗಳು ಎಲ್ಲ ಕಡೆಯೂ ಇರ್ತಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ. ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗೋದೇ ಇಲ್ಲ ಸರ್. ಇಷ್ಟೆಲ್ಲ ಆದಮೇಲೆ ನಮ್ಮ ಏನು ನಾಯಕಿಗೂ ಫ್ಯಾನ್ಸ್ ಇದ್ದರು, ನಟರುಗಳಿಗೂ ಫ್ಯಾನ್ಸ್ ಇದ್ದಾರೆ ಅಲ್ವಾ? ಈ ಫ್ಯಾನ್ಸ್ ಇದ್ದಾರಲ್ಲ ಸರ್, ಇವತ್ತಿನ ದಿನ ಒಬ್ಬ ಆರ್ಟಿಸ್ಟ್ನ CMಗಳು ಮಾಡಿರೋ ಉದಾಹರಣೆಗಳಿದೆ ಸರ್. ಅವ್ರ ಫ್ಯಾನ್ಸು ನೆನೆಸ್ಕೊಂಡ್ಬಿಟ್ರೆ ಮಾಡಲೇಬೇಕು, ಇವ್ರಿಗೆ ಯಾವ ರೀತಿ ಬೇಕಾದ್ರೆ ನಾವು ಸಹಾಯ ಮಾಡಬೇಕಂದ್ರೆ ನಮ್ಮ ರಾಜಕೀಯ NTR ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್, ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.